ಆ್ಯಂಡ್ ಲೆಟ್ಸ್ ಸೇ ಲೈಕ್ ನಾನು ಇವಾಗ RCB ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಇಟ್ಕೊಳ್ಳಿ. RCB ಫ್ಯಾನ್ ಇದ್ದೀನಿ ನಾನು RCB ಬಿಸ್ನೆಸ್ ಮೇಲೆ ವಿಡಿಯೋ ಮಾಡಿದ್ದೀನಿ. ದ್ಯಾಟ್ ಅವ್ರು ಹೇಗೆ ಕಾಂಟೆಂಟ್ ವೈಸ್ ಮಾನಿಟೈಸ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ಹೇಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಅಥವಾ ಈಗ ರೀಸೆಂಟಾಗಿ ಮಾರಾಟ ಆಯಿತು RCB ತಂಡ. ಸೊ ಅದು ಹೇಗೆ ಇದು ಅಂತ ನಾನು ವಿಡಿಯೋ ಮಾಡಿದ್ದೇನೆ. ನೀವು ಬೇರೆ ಫ್ರ್ಯಾಂಚೈಸ್ ಫ್ಯಾನ್ ಇರಬಹುದು, ಅದರ ಅರ್ಥ ಐ ಆಮ್ ನಾಟ್ ಗಿವಿಂಗ್ ಯು ದ ಲಿಬರ್ಟಿ ಟು ಕರ್ಸ್ ಮೀ. ಲಿಟ್ರಲಿ DM ಸೆಕ್ಷನಲ್ಲಿ ಬರ್ತಾರೆ ಅಥವಾ ಕಮೆಂಟಲ್ಲಿ ಈ RCB ನೀನು RCB ಫ್ಯಾನಾ, ನೀನು ಇದು ಡ್ಯಾಶ್ ಡ್ಯಾಶ್ ಡ್ಯಾಶ್. RCB ಫ್ಯಾನ್ ಆಗಿರೋದು ತಪ್ಪು. ಓಕೆ, ಕಾಂಟೆಂಟ್ ನೋಡಿ. ನಾನು ಓಕೆ RCB ಫಸ್ಟ್ ಆಫ್ ಆಲ್ ನೀವು ಹೇಳೋದು ಅಧಿಕಾರ ಯಾರು ನಿಮಗೆ ಕೊಟ್ಟಿಲ್ಲ ಇಲ್ಲಿ. ಅಪಾನ್ ದ್ಯಾಟ್ ಯು ಆರ್ ಆ್ಯಡಿಂಗ್ ಅ ಟ್ಯಾಗ್ RCB ಫ್ಯಾನ್. ಅಪಾನ್ ದ್ಯಾಟ್ ಯು ಆರ್ ಆ್ಯಡಿಂಗ್ ಫೈನಾನ್ಸ್ ವಿಡಿಯೋ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ವಿಡಿಯೋ, ಆ್ಯಂಡ್ ನೀವು ಹುಡುಗಿ ಅಂತ ಇಲ್ಲ ಅದೇ ಸ್ಟೇಟ್ಮೆಂಟಲ್ಲೇ ಇರುತ್ತೆ. ಆಮೇಲೆ ಡ್ಯಾಶ್ 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 ಇರುತ್ತೆ. ನಾಟ್ ಫೇಸ್ ಇಟ್, ಯಾಕೆಂದರೆ ತುಂಬ ಯಂಗ್ ಏಜ್, ಸ್ಟಿಲ್ ಯು ಆರ್ ಯಂಗ್, 21. ಆಮೇಲೆ ವಿಡಿಯೋ ಶುರು ಮಾಡಿದಾಗಿಂದ ಇದೊಂದು ಇದ್ದೇ ಇರುತ್ತೆ. ತುಂಬ ಸ್ವಲ್ಪ ಸಣ್ಣ ಹುಡುಗಿರಾಗಿದ್ದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಒಂಚೂರು ಓಕೆ ಯಂಗ್ ಇದ್ದಾರೆ ಹುಡುಗಿರು ಅಂತ ಹೇಳಿದ್ರೆ ದೇ ವಿಲ್ ಸ್ಟಾರ್ಟ್ ಯೂಸಿಂಗ್ ಇಟ್, ಅಬ್ಯೂಸಿಂಗ್ ಇಟ್. ಹೆಂಗೆ ತಗೋತೀರಿ ಅಂದರೆ, ಒಂದು ಯಂಗ್ ಏಜ್, ಇನ್ನೊಂದು ಹೆಣ್ಮಕ್ಳು, ಕರೆಕ್ಟ್, ಎರಡೂ ಅವರಿಗೆ ಟಾರ್ಗೆಟ್ ಇರುತ್ತೆ. ಹೆಂಗೆ ತಗೋತೀರಿ? ಕಾಂಟೆಂಟ್ ಕ್ರಿಯೇಟ್ ಮಾಡಿ ತುಂಬ ಅದ್ಭುತವಾದ ರೆಸ್ಪಾನ್ಸು ಬಂದಿರುತ್ತೆ, ಅದರಲ್ಲಿ ಒಂದು 2-3 ಕಮೆಂಟ್ಸ್ ಹಿಂಗೆ ಬಂದುಬಿಟ್ಟಾಗ ಡೆಫಿನೆಟ್ಲಿ ಆ್ಯಸ್ ಅ ಹ್ಯೂಮನ್ ನಿಮಗೆ ಹರ್ಟ್ ಆಗುತ್ತೆ. ಬಟ್ ದೆನ್ ಐ ಆಮ್ ಲೈಕ್ ಐ ವಿಲ್ ಇಗ್ನೋರ್ ಇಟ್. ಯಾಕಂದರೆ ನಾನು ನಿಮಗೋಸ್ಕರ ಮಾಡಿಲ್ಲ ವಿಡಿಯೋ ಇಲ್ಲಿ. ಸೊ ನಾನು ನಿಮ್ಗೆ ಇಲ್ಲಿ ರೈಟ್ಸ್ ಕೊಟ್ಟೇ ಇಲ್ಲ ದಟ್ ನನಗೆ ಬೈರಿ ಅಂತ. ನನ್ನ ವಿಡಿಯೋ, ನನ್ನ ಪೇಜ್, ನಾನು ಏನು ಬೇಕು ನಾನು ಹಾಕ್ತೀನಿ. ಐ ಹ್ಯಾವ್ ಫ್ಯಾಕ್ಟ್ ಚೆಕ್ ದ ವಿಡಿಯೋ. ಹಾಕೋಕ್ಕಿಂತ ಮೊದಲು ನಾನು 100 ಆರ್ಟಿಕಲ್ಸ್ ಓದಿರ್ತೀನಿ, ನ್ಯೂಸ್ ರಿಸೋರ್ಸಸ್ ಓದಿರ್ತೀನಿ, ಅಫಿಷಿಯಲ್ ವೆಬ್ಸೈಟ್ಸಿಂದ ಇನ್ಫಾರ್ಮೇಷನ್ ತೆಗೆದು ಹಾಕಿರ್ತೀನಿ. ಸೊ ಐ ನೋ ದಟ್ ಮೈ ರಿಸರ್ಚ್ ಇಸ್ ಸ್ಟ್ರಾಂಗ್ ಹಿಯರ್. ಸೊ ಅದರ ಅರ್ಥ ನಿಮ್ಮ ಬಾಯಿಗೆ ಬಂದಿದ್ದ ಬಾಯಿಗೆ ನಾನಿಲ್ಲಿ ಐ ಆಮ್ ನಾಟ್ ಯುವರ್ ಪಪೆಟ್ ಹಿಯರ್. ನೀವು ಬೇರೆ ಕಡೆ ಇರೋ ಹಾಫ್ ದ ಟೈಮ್ ಅದೇ ಆಗೋದು, ಎಲ್ಲೋ ಬೇರೆ ಕಡೆ ಆಗಿರೋ ಫ್ರಸ್ಟ್ರೇಷನ್ನ ತೆಗೆದು ಯಾರ್ದೋ ಮೇಲೆ ಒಂದು ಹಾಕಬೇಕು ವಿಡಿಯೋಲ್ಲಿ ಅಂತ. ಬಟ್ ಐ ಜಸ್ಟ್ ಇಗ್ನೋರ್ ಇಟ್. ತುಂಬ ಐ ಮೋಸ್ಟ್ ಆಫ್ ದ ಟೈಮ್ ಡೋಂಟ್ ಇವನ್ ಇಂಟ್ರಾಕ್ಟ್ ವಿತ್ ಸಚ್ ಕಮೆಂಟ್ಸ್. ರಿಪ್ಲೈ ಮಾಡೋಕ್ಕೂ ಹೋಗಲ್ಲ. ಆಮೇಲೆ ನಾನು ಯಾಕೆ ನಿಮಗೆ ಅವಕಾಶ ಕೊಡಬೇಕು? ಐ ಡೋಂಟ್ ಇವನ್ ವಾಂಟ್ ಟು ಗಿವ್ ಯು ದಟ್ ಆಪರ್ಚುನಿಟಿ. ದಟ್ಸ್ ದ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ. ಕಾಂಟೆಂಟ್ ಕ್ರಿಯೇಷನ್ ಅಂದ ತಕ್ಷಣ ಸುಮ್ಮನೆ ಹಿಂಗೇನೋ ನೋಡಿದೆ, ಹಿಂಗೇನೋ ಮಾಡಿದೆ, ಅದು ನಿಮ್ಮ ವಿಷಯ ಅಲ್ಲ. ನೀವೇ ಹೇಳಿದ ಹಾಗೆ ಒಂದಷ್ಟು ವೆಬ್ಸೈಟ್ಗಳನ್ನ ನೋಡಬೇಕಾಗತ್ತೆ, ಒಂದಷ್ಟು ಜನರಿಂದ ಇನ್ಫಾರ್ಮೇಷನ್, ಅಥೆಂಟಿಕ್ ಇನ್ಫಾರ್ಮೇಷನ್ ತೊಗೋಬೇಕಾಗತ್ತೆ. ಎಷ್ಟು ಸಮಯ ಬೇಕು ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ? ರಿಸರ್ಚ್ಗೆ ತುಂಬ ಸಮಯ ಹೋಗುತ್ತೆ, ಎಸ್ಪೆಷಲಿ ಇನ್ಫಾರ್ಮೇಟಿವ್ ಕಾಂಟೆಂಟ್ ಅಂದಮೇಲೆ. ರಿಸರ್ಚ್ ಇಸ್ ದ ಬೇಸಿಕ್ ಪಿಲ್ಲರ್ ನಮಗೆ. ಅದು ಒಂದು ಸ್ವಲ್ಪ ಅದರಲ್ಲಿ ಪಿಲ್ಲರಲ್ಲಿ ಕ್ರ್ಯಾಕ್ ಬಂದರೂ ಸಾಕು, ಕಾಮೆಂಟ್ ಸೆಕ್ಷನಲ್ಲಿ ಇದನ್ನು ಮಾಡಿಬಿಡ್ತಾರೆ. ಆ್ಯಂಡ್ ಮೋರ್ ಅದು ನನಗೆ ಅದು ಹಿಡ್ಸಲ್ಲ. ದಟ್ ಮೈ ರಿಸರ್ಚ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಬಿಕಾಸ್ ಇವಾಗ 90,000 ಜನರಿಗೆ ನಾನೇನೋ ಒಂದು ಇನ್ಫಾರ್ಮೇಷನ್ ತಲುಪಿಸ್ತಾ ಇದ್ದೇನೆ ಅಂದರೆ ಮೈ ರಿಸರ್ಚ್ ಇಸ್ ದ ಕೀ ಥಿಂಗ್. ಸೊ ಐ ಫ್ಯಾಕ್ಟ್ ಚೆಕ್ 110 times. ಫಸ್ಟ್ ಸೋರ್ಸ್ ನಂದು ಯಾವಾಗಲೂ, ಇವಾಗ ಒಂದು ಬ್ರ್ಯಾಂಡ್ ಬಗ್ಗೆ ಮಾತಾಡ್ತೀನಿ ಅಂದರೆ ಐ ಗೋ ಥ್ರೂ ದ ಕಂಪ್ನಿ ವೆಬ್ಸೈಟ್. ಯಾಕಂದರೆ ಅದರಲ್ಲಿ ಎಲ್ಲ ಅಫಿಷಿಯಲ್ ಡೇಟಾ ಇದ್ದೇ ಇರುತ್ತೆ. ಸೊ ಆಲ್ ದ ಕಂಪ್ಲೀಟಾಗಿ A to Z ಎಲ್ಲನೂ ಅದರಲ್ಲಿ ಚೆಕ್ ಮಾಡಿ ನ್ಯೂಸ್ ಆರ್ಟಿಕಲ್ಸ್ನ ನೋಡ್ತೀವಿ. ಆ್ಯಂಡ್ ಅಗೇನ್ ವೆನ್ ವಿ ಸೇ ನ್ಯೂಸ್ ಆರ್ಟಿಕಲ್ಸ್, ಅಗೇನ್ ಯಾವುದು ರಿಲಯಬಲ್ ನ್ಯೂಸ್ ಪ್ಲಾಟ್ಫಾರ್ಮ್ಸ್ ಇದೆ ಅದ್ರ ಮೂಲಕನೇ. ಬಿಕಾಸ್ ಸಮ್ಟೈಮ್ಸ್ ಪ್ರೈವೇಟ್ ಬ್ಲಾಗಿಂಗ್ ಚಾನಲ್ಸಲ್ಲಿ ಸಹ ಇನ್ಫಾರ್ಮೇಷನ್ ಹಾಕಿರ್ತಾರೆ, ಬಟ್ ವಿ ಡೋಂಟ್ ನೋ ದ ಸೋರ್ಸ್ ಆಫ್ ಡೇಟಾ ಓವರ್ ದೇರ್. ಆ್ಯಂಡ್ ಅಗೇನ್ ಲೈಕ್ ನಾವು ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್, ಲಿಂಕ್ಡ್ಇನಲ್ಲಿ ಕೆಲವೊಂದು ಸರ್ತಿ ಆ ಕಂಪ್ನಿ ರೆಪ್ರೆಸೆಂಟೇಟಿವ್ ಇನ್ಫಾರ್ಮೇಷನ್ ಹಾಕಿರ್ತಾರೆ ಅಥವಾ ಎಕ್ಸೆಲ್ ಹಾಕಿರ್ತಾರೆ. ಆ್ಯಂಡ್ ಪಾಡ್ಕಾಸ್ಟಲ್ಲಿ ಫೌಂಡರ್ಸ್ ಹೇಳಿರ್ತಾರೆ. ಸೊ ದೀಸ್ ಆರ್ ಆಲ್ ದ ಸೋರ್ಸಸ್ ನಾವು ಯೂಸ್ ಮಾಡೋದು. ಆ್ಯಂಡ್ ಇವಾಗ ಸದ್ಯಕ್ಕೆ AI ಬಂದಮೇಲೆ ಇಟ್ ಹ್ಯಾಸ್ ಬಿಕಮ್ ಅ ಲಿಟಲ್ ಮೋರ್ ಹೆಲ್ಪ್ಫುಲ್ ಟು ಅಸ್. ಇನ್ಫಾರ್ಮೇಷನ್ ರಿಸರ್ಚಲ್ಲಿ ಫಾರ್ ಎಕ್ಸಾಂಪಲ್ ಐ ಯೂಸ್ ಪರ್ಪ್ಲೆಕ್ಸಿಟಿ ಆ್ಯಂಡ್ ಕ್ಲಾಡ್ ಇನ್ ಪರ್ಟಿಕ್ಯುಲರ್. ಸೊ ಅದರಲ್ಲಿ ನನಗೆ ರಿಸೋರ್ಸಸ್ ಸಮೇತ ನನ್ನ ರಿಸರ್ಚ್ ಬಂದುಬಿಡುತ್ತೆ. ಅದರಿಂದ ಇಟ್ ಈಸ್ ಈಸಿಯರ್ ಫಾರ್ ಮೀ. ಸೊ ದ್ಯಾಟ್ ವೇ AI ಸ್ವಲ್ಪ ಬೆನಿಫಿಷಿಯಲ್ ಆಗಿದೆ ಆ ವಿಷಯದಲ್ಲಿ. ಓಕೆ, ಸೊ AI ಇಂದ ಈಸಿ ಆಗಿದೆ ಸ್ವಲ್ಪ, ಕಂಪ್ಯಾರಿಟಿವ್ಲಿ ಈಸಿ ಆಗಿದೆ. ನೀವು ಒಬ್ಬರೇ ಇದ್ದೀರಾ ಅಥವಾ ಯು ಹ್ಯಾವ್ ಅ ಟೀಮ್? ನೋ, ಐ ಹ್ಯಾವ್ ಅ ಟೀಮ್. ಓಕೆ, ಅಂದರೆ ನನ್ನ ಟೀಮಲ್ಲಿ ಶೂಟಿಗೆ, ಎಡಿಟಿಗೆ, ರಿಸರ್ಚ್ಗೆ, ಆ್ಯಂಡ್ ಐ ಆಮ್ ಆಲ್ಸೋ ಅ ಫ್ರೀಲಾನ್ಸರ್. ಸೊ ಆ್ಯಂಡ್ ನಮ್ಮದೇ ಕಂಪ್ನಿ ಇವಾಗ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಐ ಹ್ಯಾವ್ ಬಿಲ್ಟ್ ಎ ಟೀಮ್ ಆಫ್ 10 members. 10 members in 21st year of our age. 21ನೇ ವರ್ಷದಲ್ಲಿ 10 ಜನರ ಒಂದು ಸಂಸ್ಥೆ ಕಟ್ತಾ ಇದ್ದೀರಾ. ಹೌ ಚಾಲೆಂಜಿಂಗ್ ಇಟ್ ಈಸ್. ಐ ಫೀಲ್ ಜಲಸ್. ಜಸ್ಟ್ ಕಿಡಿಂಗ್. ಬಟ್ ಖುಷಿ ಆಗತ್ತೆ. ಯಾಕೆಂದರೆ ನಾವು ಕಾಲೇಜಿಂದ ಪಾಸ್ ಔಟ್ ಆಗೋ ಟೈಮಿಗೆ ಆರ್ ಓನ್ಲಿ ಇಂಟೆನ್ಷನ್ ಆರ್ ಏನು ಗುರಿ ಏನಂದರೆ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು, ತಿಂಗಳಿಗೊಂದಿಷ್ಟು ಸಂಪಾದನೆ ಬರಬೇಕು ಅಂತ.
ಅಟ್ ದ ಸೇಮ್ ಟೈಮ್ ನಮ್ಮ ಏಜಿನವರು ಅಥವಾ ಅವರ ಹಿಂದಿನ ಏಜಿನವರು ಅವರ ಕನಸನ್ನು ಯಾರು ನೋಡ್ಕೊಂಡು ಓಡಿದಾರೋ ಅವರೆಲ್ಲರೂ ಅವರವ್ರ ಕನಸು ಸಾಕಾರ ಮಾಡ್ಕೊಂಡಿದ್ದಾರೆ. ಬಟ್ ಇನ್ ಜನರಲ್ ನಾನು ಹೇಳ್ತಾ ಇದ್ದೀನಿ ಪರ್ಸೆಂಟೇಜ್ ಆಫ್ ಇಟ್ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ. ಬಟ್ ಈಗಿನ ಜನರೇಷನಿಗೆ ನಾನು ಒಂದು ಸಂಸ್ಥೆಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋದೇ ಇಲ್ಲ. ಐ ವಾಂಟ್ ಟು ಸ್ಟಾರ್ಟ್ ಮೈ ಓನ್ ಅನ್ನೋ ಮೈಂಡ್ ಸೆಟ್. ಯಾಕೆ ಬಂತು ಆ ಮೈಂಡ್ ಸೆಟ್ಟು? ನಾನು ನನ್ನದೇ ಶುರು ಮಾಡಬೇಕು, ನನ್ನ ಸಂಸ್ಥೆನೇ ಶುರು ಮಾಡಬೇಕು ಅಂತ ಹೆಂಗೆ ಬರುತ್ತೆ ಅದು ಥಾಟು? ನಿಮ್ಮ ಫ್ರೆಂಡ್ಸ್ ಜೊತೆನೂ ನೀವು ಮಾತಾಡ್ತಾ ಇರ್ತೀರಾ, ನಿಮ್ಮ ಸೇಮ್ ಜನ್ರೇಷನ್ ಅವ್ರ ಜೊತೆನೂ ನೀವು ಮಾತಾಡ್ತಾ ಇರ್ತೀರಾ. ಹೇಗಿದೆ ನಿಮ್ಮೆಲ್ಲರ ಥಾಟ್ ಪ್ರೊಸೆಸ್, ವಾಟ್ ವಿ ಕಾಲ್ ಜೆನ್ಜಿ? ಐ ಮೀನ್ ಆನೆಸ್ಟ್ ಆಗಿ ಇಟ್ಸ್ ಅ ವೆರಿ ಮಿಕ್ಸ್ಡ್ ಒಪಿನಿಯನ್ ಇನ್ ಮೈ ಇದನ್ನು. ಯಾಕಂದರೆ ನನ್ನ ಅರ್ಧ ಜನ ಕೆಲಸ ಮಾಡ್ತಾ ಇದ್ದಾರೆ ಇನ್ MNCs ಆ್ಯಂಡ್ ಆ್ಯಸ್ ಯು ಸೆಡ್ 9 to 5 ಅಲ್ಲಿದ್ದಾರೆ, ಆ್ಯಂಡ್ ಹಾಫ್ ಆಫ್ ದೆಮ್ ವಾಂಟ್ ಟು ಬಿಲ್ಡ್ ಸಮಥಿಂಗ್ ಆಫ್ ದೇರ್ ಓನ್. ಸೊ ಐ ಫೀಲ್ ಜಾಸ್ತಿ ಯಾರಿಗೆ ಎಕ್ಸ್ಪೋಜರ್ ಇತ್ತು ಫ್ರಮ್ ಅ ವೆರಿ ಬಿಗಿನಿಂಗ್ ಆಫ್ ಹೌ ದಿಸ್ ವರ್ಕ್ಸ್, ದೇ ಆಲ್ ವಾಂಟ್ ಟು ಬಿಲ್ಡ್ ಸಮಥಿಂಗ್ ಆಫ್ ದೇರ್ ಓನ್. ನನ್ನ ಇದನ್ನು ಅಷ್ಟೇ. ಬಿಕಾಸ್ ನಾನು ನೋಟಿಸ್ ಮಾಡ್ದಂಗೆ ಲೈಕ್ ನನ್ನ ಜನ್ರೇಷನ್, ಇಫ್ ಐ ಹ್ಯಾವ್ ಟು ಸೇ ಜೆನ್ಜಿ, ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಟು ಸೇ ದಿಸ್, ಬಟ್ ದೆನ್ ಲೈಕ್ ಈ ಥರ ಮಾಡಿ ಈ ಥರ ಮಾಡಬೇಡಿ, ಟೇಕಿಂಗ್ ಆರ್ಡರ್ಸ್ ಇಸ್ ಅ ಲಿಟಲ್ ಡಿಫಿಕಲ್ಟ್ ಫಾರ್ ಅಸ್. ಹೌದಾ? ಸ್ವಲ್ಪ ಹೌದು. ಬಿಕಾಸ್ ಯಾಕಂದರೆ ನಮಗೆ ಇನ್ಫಾರ್ಮೇಷನ್ ಇವಾಗ ತುಂಬ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಆ್ಯಂಡ್ ದೆನ್ ಎಲ್ಲಿಂದ ನಮಗೆ ಯಾರಿಂದ ಏನು ಮಾತಾಡಬೇಕು ಅನ್ನೋದು ಒಂದು ಬೇಗನೆ ನಮಗೆ ಅದು ವಿ ಹ್ಯಾವ್ ಬೀನ್ ಎಕ್ಸ್ಪೋಸ್ ಟು ದ ವರ್ಲ್ಡ್ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಫಾರ್ ದ್ಯಾಟ್ ವೇ. ಸೊ ಅದರಿಂದ ದ ಆಕ್ಸೆಸ್ ಟು ಇನ್ಫಾರ್ಮೇಷನ್ ಆಗಿರಲಿ, ರಿಸೋರ್ಸಸ್ ಆಗಿರಲಿ, ಇಟ್ಸ್ ಮಚ್ ಮೋರ್ ಈಸಿಯರ್ ಆ್ಯಂಡ್ ಕನ್ವೀನಿಯಂಟ್. ಅದರಿಂದ ವೆನ್ ಐ ನೋ ದ್ಯಾಟ್ ವಾಟ್ ಯು ಆರ್ ಸೇಯಿಂಗ್ ಆರ್ ವಾಟ್ ದ XYZ ಪರ್ಸನ್ ಇಸ್ ಸೇಯಿಂಗ್, ಏನೋ ನನಗೆ ಅದು ಕಾನ್ಫ್ಲಿಕ್ಟಿಂಗ್ ವಿಚಾರ ಅನ್ಸಿದ್ರೆ ನನಗೆ ಅದು ಹಿಡಿಸಲ್ಲ ದಟ್ ನಾನು ಯಾಕೆ ಇದನ್ನು ಮಾಡಬಹುದು ಅಂತ. ಸೊ ಅದರಿಂದ ಐ ಫೀಲ್ ತುಂಬ ಜನ ನಾನು ಸ್ವಂತ ಶುರು ಮಾಡಿಬಿಡ್ತೀನಿ ಅಂತ ಆ ಪಾತಿಗೆ ಹೋಗ್ತಾರೆ. ಆ್ಯಂಡ್ ಅದು ಇವಾಗ ಈಸಿ ಸಹ ಆಗಿದೆ, ಬಿಕಾಸ್ ಎವ್ರಿಬಡಿ ರೈಟ್ ವಾಂಟ್ಸ್ ಟು ಬಿಲ್ಡ್ ಆ್ಯಂಡ್ ಎವ್ರಿಬಡಿ ಈಸ್ ಆಲ್ಸೋ ಮೋಟಿವೇಟಿಂಗ್ ಅಸ್. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಪುಷ್ ಸಿಗ್ತಾ ಇದೆ, ಅಥವಾ ಇವಾಗ ಪೇರೆಂಟ್ಸ್ ಹ್ಯಾವ್ ಆಲ್ಸೋ ಬಿಕಮ್ ಮೋರ್ ಬ್ರಾಡ್ ಮೈಂಡೆಡ್ ದ್ಯಾಟ್ ವೇ. ಲೈಕ್ ನಾನು ನೋಡ್ದಂಗೆ ಅಷ್ಟು ರಿಸ್ಟ್ರಿಕ್ಷನ್ಸ್ ಬರಲ್ಲ ವೆನ್ ಇಟ್ ಕಮ್ಸ್ ಟು ಓಕೆ ಏನೋ ಸ್ವಂತ ಮಾಡ್ತಿದ್ದೆ ಆಯ್ತು ಗಿವ್ ಇಟ್ ಅ ಟ್ರೈ. ನಮ್ಮ ಮನೇಲಂತೂ ಹಾಗಿದೆ, ಗಿವ್ ಇಟ್ ಅ ಟ್ರೈ. ಅಗಲಿಲ್ಲ ದಟ್ ಇಸ್ ಆಲ್ವೇಸ್ ಅ ಪ್ಲ್ಯಾನ್ ಬಿ, ಬಟ್ ಯು ಫೋಕಸ್ ಆನ್ ವಾಟ್ ಯು ವಾಂಟ್ ಟು ಡೂ. ಸೊ ಅದು ಬೇಗ ಕ್ಲಾರಿಟಿ ಬರೋದ್ರಿಂದ ಐ ಫೀಲ್ ಜೆನ್ಜೀಸ್ ವಾಂಟ್ ಟು ಬಿಲ್ಡ್ ಸಮಥಿಂಗ್ ಆಫ್ ದೇರ್ ಓನ್ ಅಂತ ಅನ್ಸುತ್ತೆ. ಈಗ ಗವರ್ಮೆಂಟ್ ಅಂತೂ ನಿಮಗೆ ಐ ಮೀನ್ ಯಾರು ಕಾಂಟೆಂಟ್ ಕ್ರಿಯೇಟರ್ಸ್ನು ಪ್ರೊಫೆಷನಲ್ಸ್ ಅಂತ ಕರೆಕ್ಟ್ ಕ್ರಿಯೇಟಿವ್ ಬಿಲ್ ಆಯ್ತು. ಹೆಂಗೆ ಅನ್ನಿಸ್ತಾ ಬಿಲ್ ನೋಡಿದಾಗ? ತುಂಬ ಖುಷಿ ಆಯಿತು. ಯಾಕಂದರೆ ಇಷ್ಟು ದಿನ ಹೆಂಗಾಗ್ತಿತ್ತು, ರಿಲೇಟಿವ್ಸ್ ಎಲ್ಲ ಗ್ರ್ಯಾಜುಯೇಷನ್ ಮುಗೀತು ಮುಂದೇನು ಅಂತ ಕೇಳ್ತಾರೆ. ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ, ಐ ಆಮ್ ಏಬಲ್ ಟು ಸರ್ವೈವ್ ಆನ್ ಮೈ ಓನ್ ವಿತ್ ದಿಸ್, ಐಲ್ ಕಂಟಿನ್ಯೂ ಅಂತ ಹೇಳಿದಾಗ ಅದಾಯಿತು, ಜೀವನಕ್ಕೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಹೌದಾ? ನಿಮ್ಮ ಜನ್ರೇಷನಲ್ಲಿ ಅದೇ ಪ್ರಶ್ನೆ? ಸೇಮ್ ಪ್ರಶ್ನೆ. ಅದರಿಂದ ಇಲ್ಲ ಕಾಂಟೆಂಟ್ ಕ್ರಿಯೇಟರ್ ಪ್ರೊಫೆಷ್ನಲ್ ಟ್ಯಾಗ್ ನಿನ್ನೆ ಆಯಿತು. ನಮ್ಮ ಅಕ್ಕ ಮನೆಗೆ ಬಂದಿದ್ರು, ನೀನು ಏನು ಅಂತ ಹೇಳಬೇಕು, ಇಂಟ್ರಡ್ಯೂಸ್ ಮಾಡಬೇಕು ರಿಲೇಟಿವ್ಸಲ್ಲಿ, ಏನು ಪ್ರೊಫೆಷ್ನಲ್ ಕಾಂಟೆಂಟ್ ಕ್ರಿಯೇಟರ್ ಪ್ರೊಫೆಷನ್ ಏನು? ಸೊ ಐ ಥಿಂಕ್ ಕಾಂಟೆಂಟ್ ಸುಮಾರು ಜನ ಕ್ರಿಯೇಟರ್ಸ್ ಬಂದಿದ್ದರಿಂದ ಮೇ ಬಿ they are not taking this as a serious profession. But yeah, it was a little tacky to tackle till now. ಆದರೆ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಅಂದಾಗ ಓಕೆ ಒಪ್ಕೊಳ್ತಾ ಇದ್ದಾರೆ, ಪ್ರೊಫೆಷನ್ ಆಗಿ ಮಾಡಬಹುದು ಅಂತ. ಓಕೆ.